ಫೈನಲಿ ಲ್ಯಾಂಡ್ ಆಯ್ತು ಫ್ಲೈಟ್. ವೆಲ್ಕಮ್. ಭಾರಿ ಭಾರಿ ಫೈನಲಿ ರೀಚ್ ಆಯ್ತು. ನಾವಲ್ಲಿ ಇಳಿತಾ ಇದ್ದೇವೆ. ಸೊ ಎಲ್ಲ ಪ್ಯಾಸೆಂಜರ್ಸ್ ಇದ್ದಾರೆ. ಸೈಡ್ ಏರ್ಪೋರ್ಟ್ ಒಳಗೆ ಹೋಗಿ ಅಲ್ಲಿ ಹೊಡೆದು ಮತ್ತೆ ವಾಪಸ್ ಬರ್ಬೇಕು. ಮೈಂಗ್ಳೂರ್ವರೆಗೂ 6 o'clock ಫ್ಲೈಟ್ ಅಲ್ಲಿದೆ ಹೇಗೆ ಅಂತ. ಸೊ ಎಲ್ಲ ಹೊರಗೆ ಹೋಗ್ತಿದ್ದೇವೆ. ಇದೆಲ್ಲ ಹೋಗುದಿನ ಹೊರಗೆ. ನಾವು ಹೊರಗೆ ಹೋಗಿ ಸಿಗುವ. ಇದು ಬಿಸ್ನೆಸ್ ಕ್ಲಾಸ್ ನೋಡಿ, ಬಿಸ್ನೆಸ್ ಕ್ಲಾಸ್. ಸೊ ಇಲ್ಲಿ ಬಂದು ನಮ್ದು ಫ್ಲೈಟ್. ನಾವು ವೆಲ್ಕಮ್ ಟು ಬಹ್ರೈನ್. ಬಹ್ರೈನ್ಗೆ ಬಂದ್ವಿ. ಇಲ್ಲಿ ನೋಡುವ ಗಲ್ಫ್ ಹೇಗಿರ್ತದಂತ ಎಲ್ಲ. ಸೊ ನಾವು ಹೋಗ್ತಾ ಇದ್ದೇವೆ ಏರ್ಪೋರ್ಟ್ ಒಳಗೆ. ಹ್ಮ್. ನೋಡಿ ಹೊರಗೆಲ್ಲ. ಸೊ ಇಲ್ಲಿ ನೋಡಿದ ಒಂದು ಮನುಷ್ಯ ಇಲ್ಲ, ಒಂದು ಮನುಷ್ಯ ಇಲ್ಲ ನೋಡಿ ಅಂತೆ. ಈಗ ಒಂದು ಮನುಷ್ಯ ಇಲ್ಲ ಇಲ್ಲಿ. ಎಂತ ಏರ್ಪೋರ್ಟ್ ಇವು ಉಳಿಂತೆ, ಖಾಲಿ ಖಾಲಿ ಉಂಟು ಬಾರಿನ ಏರ್ಪೋರ್ಟ್. ನೋಡಿ ಏರ್ಪೋರ್ಟ್ ನೋಡಿ, ಬಾರಿನ ಏರ್ಪೋರ್ಟ್ ಅಂತೆ, ಬಾರಿನ ಏರ್ಪೋರ್ಟ್. ಬಾರಿನ ಏರ್ಪೋರ್ಟ್ ಅಲ್ಲಿ ಒಂದು ಮನುಷ್ಯ ಇಲ್ಲ. ನಾನೆಷ್ಟು ಫಸ್ಟ್ ನೋಡಿದ್ದಿಲ್ಲ. ಸೊ ನೋಡಿ ಏರ್ಪೋರ್ಟ್ ನೋಡಿ ಉಂಟು. ನೋಡಿ ಏರ್ಪೋರ್ಟ್, ಒಂದು ಮನುಷ್ಯ ಇದೆ ಏರ್ಪೋರ್ಟ್ ಅಲ್ಲಿ. ನಾವೊಬ್ಬನೇ ಇರೋದಂತ, ನಾವು ಮಾತ್ರ ಇಲ್ಲಿ. ಒಬ್ಬರು ಇಲ್ಲ. ಎಂತ ಏರ್ಪೋರ್ಟ್ ಇವು, ಖಾಲಿ ಖಾಲಿ ಉಂಟು ಬಾರಿನ ಏರ್ಪೋರ್ಟ್. ನಿಮ್ಗೆ ಸಹ ನೋಡಿದಾಗ ಆಯ್ತಲ್ಲ ಏರ್ಪೋರ್ಟ್. ಸೊ ಇಲ್ಲಿ ವಾಟರ್ ಬಾಟಲ್ ಎಲ್ಲ ಉಂಟಲ್ಲ, ಅದಕ್ಕೆ ವಾಟರ್ ಇದೆಲ್ಲ ಕುಡಿದು ಖಾಲಿ ಮಾಡಿದೆ. ಅವ್ನಿಗೆ ಕೇಳಲಿಕ್ಕಿಲ್ಲ, ಬಿಸಾಡಿದೆ ಸಹ ಖಾಲಿ ಬಾಟ್ಲ್ ಅವರೇ ಬಿಸಾಡ್ಲಿ, ನನ್ಗೆ ಯಾಕೆ. ಫೈನಲಿ ನಾವು ರೀಚ್ ಆದ್ವಿ ಬಹ್ರೈನ್ಗೆ. ಆಗ ಹೇಳಿದಲ್ಲ, ಈಗ ನಾವು ಕುತ್ಕೊಂಡಿದ್ದೇವೆ ಇನ್ನು 5 o'clock ಮೇ ಬಿ ಫ್ಲೈಟ್ ಆಯ್ತು. ಅಷ್ಟರವರೆಗೆ ವೇಟ್ ಮಾಡ್ಬೇಕು ನಾವು. ಅದು ನೋಡಿ ಹೊರಗೆ ನೋಡಿ, ವ್ಯೂ ನೋಡಿ, ವ್ಯೂ ನೋಡಿ, ವ್ಯೂ ನೋಡಿ, ನೀವು ವ್ಯೂ ನೋಡ್ಲಿಕ್ಕೆ ಇರುದು. ಇದು ಏರ್ಪೋರ್ಟ್ ಮಾತ್ರ ಮಸ್ತ್ ಉಂಟು ಮತ್ತೆ ಏರ್ಪೋರ್ಟ್. ಬಟ್ ಜನ ಕೆಳಗೆ ಇರ್ಲಿಲ್ಲ, ಮೇಲಿದ್ದಾರೆ. ಸೊ ಓಕೆ. ಅಲ್ಲಿ ಆ ಸೀಟಲ್ಲಿ ಉಂಟಲ್ಲ, ಪ್ರತಿಯೊಬ್ಬರಿಗೆ ಒಂದೊಂದು ಚಾರ್ಜರ್ ಉಂಟು. ಅಲ್ಲಿ ಬೇಕಾದ್ರೆ ಅಲ್ಲಿ ಲ್ಯಾಪ್ಟಾಪಿಗೆ ಸಹ ಚಾರ್ಜರ್ ಉಂಟು. ಅಲ್ಲಿ ಕುತ್ಕೊಂಡು ಮಾತಾಡ್ಲಿಕ್ಕೆ ಆಗ್ಬೋದು. ಅಲ್ಲಿ ಮಲಗಲಿಕ್ಕೆ ಪ್ಲೇಸ್ ಉಂಟು, ಎಲ್ಲ ಉಂಟು ಇಲ್ಲಿ. ಇದು ಬಾರಿನ ಏರ್ಪೋರ್ಟ್ ಮಾತ್ರ ರೈಟ್, ಒಳ್ಳೆ ಮಾಡಿದ್ದಾರೆ. ದೊಡ್ಡದು ಮಾತ್ರ ಎಲ್ಲ ಓಪನ್ ಆಗಿ ಉಂಟು. ಟಯರ್ಡ್ ಆಗಿ ಆಯ್ತಾಯ್ತು, ಇನ್ನು ಬಂತು. ಫೈನಲಿ ನಾವು ಹೊರಟ್ವಿ. ಇದು ಬೋರ್ಡಿಂಗ್ ಪಾಸ್ ಆಯ್ತು. ನಾವು ಫ್ಲೈಟ್ ಹತ್ರ ಹೋಗ್ತಿದ್ದೇವೆ. ಇಲ್ಲಿ ಸಹ ಬೋರ್ಡಿಂಗ್ ಪಾಸ್ ಆಗಿ ಸೇಮ್ ಅದೇ ಟೈಮ್. ನೋಡಿ ಫುಲ್ ನೈಟ್ ಆಯ್ತು, ಕಾದು ಕಾದು. 6 o'clock ಆಯ್ತು, 6 o'clock ತನಕ. ಇಲ್ಲಿ ಎಷ್ಟು ರೀಚ್ 3 o'clock ರೀಚ್ ಆಗಿದೆ. 3 o'clock ರೀಚ್ ಆಗಿದೆ. 4, 5, 6 3 hours ಇಲ್ಲಿ ವೇಟ್ ಮಾಡಿದ್ದು ಖಾಲಿ. ನೋಡ್ರಿ ಖಾಲಿ ವೇಟ್ ಮಾಡಿದ್ದು. ಅವ್ರಿಗೆ ಫ್ಲೈಟ್. ಫೈನಲ್ ಈಗ ಫ್ಲೈಟ್ ಇದೆ ಪಾರ್ಟ್ಸ್ ನೋಡಿ. ಡೋರ್ ಡೋರ್ ನಾವು ಒಳಗೆ ಹೋಗುದು. ಒಳಗೆ ಫುಲ್ ರಶ್ ಉಂಟು, ಈಗೆಲ್ಲ ಹುಡುಕ್ತಾ ಇದ್ದಾರೆ ಅವರ ಸೀಟ್ ನಂಬರ್. ಸೊ ಹಾಗೆಲ್ಲ ಬಿಸಿ ಇದ್ದಾರೆ. ಅವರ ಸೀಟ್ ನಂಬರ್ ಹುಡುಕುವಾಗ ಲೇಟ್ ಆಗ್ತದೆ. ಸೊ ನಾವು ಸಹ ಹುಡುಕುವ ಸೀಟ್ ನಂಬರ್. ಸೊ ಇದು ಬಂದು ಬಿಸ್ನೆಸ್ ಕ್ಲಾಸ್ ಆಗಿರ್ಬೇಕು. ಸೊ ಹಾಗೆ ಎಲ್ಲ ಇದ್ದಾರೆ ಅಲ್ಲಿ ಫ್ಲೈಟ್. ಸೊ ನಂದು ಆಗವೆ ಫ್ಲೈಟ್ ಆಗಿದ್ದು. ಯಾವ ಸೀಟ್ ಇತ್ತು? 19E. ಸೇಮ್ ಅದೇ 19E. ಅದು ಹೇಗೆ ಗೊತ್ತಿಲ್ಲ ನನಗೆ. ಒಂದೇ ಲೆಕ್ಕ ಸಿಕ್ಕಿತ್ತು, ಬೇರೆಯವರಿಗೆಲ್ಲ ಚೇಂಜ್ ಸಿಕ್ಕಿತ್ತು, ನನಗೆ ಮಾತ್ರ ಅದೇ ಸಿಕ್ಕಿದೆ. ಸೊ ಫೈನಲಿ ಬಂದು ಕುತ್ಕೊಂಡ್ವಿ ಅಲ್ಲಿ ಹೊರಗೆ. ನೈಟ್ ಆಗಿದೆ, ಫುಲ್ ನೈಟ್. ನಾವಿಲ್ಲಿ ಬಚ್ಚಿ ಫುಲ್ ಟಯರ್ಡ್ ಆಗಿದೆ. ಮಾತ್ರ ನಾವು ಹೋಗಿದ್ದು ನಿದ್ದೆ ಮಾಡ್ಬೇಕು. ಓ ಎಂತ ತಿನ್ಲಿಲ್ಲ ಸಹ ಇಲ್ಲ, ಎಂತ ತಿನ್ಲಿಲ್ಲ. ಅದೇ ಬ್ರೇಕ್ಫಾಸ್ಟ್. ಹಸಿವು ಆಗ್ಲಿಲ್ಲ. ಸೊ ಈಗ ಹಸಿವು ಆಗ್ತಾ ಉಂಟು. ಅದು ಸ್ವಲ್ಪ ಎಂತ ಸ್ಯಾಂಡ್ವಿಚ್ ಎಲ್ಲ ಕೊಟ್ರಲ್ಲ, ಅದು ಸ್ವಲ್ಪ ಮೇಂಟೈನ್ ಆಯ್ತು. ವಾಪಸ್ ಹಸಿವು ಆಗ್ತಾ ಉಂಟು. ಈಗ ಎಂತ ಸಿಗ್ತದೆ ನೋಡು ಫ್ಲೈಟ್ ಅಲ್ಲಿ. ಓಕೆ. ಫೈನಲಿ ಇಲ್ಲಿ ಸಹ ಟೇಕ್ ಆಫ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಮೂವ್ ಆಯ್ತು, ಫ್ಲೈಟ್ ಮೂವ್ ಆಯ್ತು. ನಾನು ಆಗದ ಮೂವಿ ಕಂಟಿನ್ಯೂ ಮಾಡ್ತಿದ್ದೆ ನೋಡಿ. ಆಗತ್ತೆ ಫ್ಲೈಟ್ ಅಲ್ಲಿ ಈಗ ಇದೇ ಫ್ಲೈಟ್ ಅಲ್ಲಿ ಹೋಗುದು. ಟೇಕ್ ಆಫ್ ಆಗಕ್ಕೆ ರೆಡಿ ಆಯ್ತು.
ಸ್ವಲ್ಪ ನಾನು ಮೂವಿ ನೋಡ್ತೇನೆ. ಮೂವಿ ನೋಡಿದಾದ್ಮೇಲೆ ನಾನು ಮುಟ್ಟುವಾಗ ನಮ್ಗೆ ವಾಪಸ್ ವಿಡಿಯೋ ಮಾಡಿ ನಮ್ದು ರಿಟರ್ನ್ ದುಬೈಗೆ ಹೋಗ್ತಿದ್ದೇವೆ. ಈಗ ದುಬೈಗೆ ಹೋಗಿ ಅಲ್ಲಿ ನಾನು ಎಕ್ಸಿಟ್ ಆಗ್ಬೇಕು ನೋಡಿ ಬಗ್ಗೆ. ಹಾಗೆ ಆಗದಾಗೆ ಒಂದು ಸ್ಯಾಂಡ್ವಿಚ್ ಮತ್ತೆ ಸ್ವಲ್ಪ ನಟ್ಸ್ ನಟ್ಸ್ ಮತ್ತೊಂದು ವಾಟರ್ ಮತ್ತೊಂದು ಪೆಪ್ಸಿ ಹಾಗೆ ಸೀದಾ ಹೋಗಿ ಪಂಚೋಯ್ತಾ ನೀವಲ್ಲ. ನನ್ನ ಸೆಕೆಂಡ್ ಮೂವೀಸ್ ಅರ್ಥ ಆಯ್ತು. ನಾವು ಮುಟ್ಟಿದ್ವಿ ದುಬೈ ಏರ್ಪೋರ್ಟ್ ಮುಟ್ಟಿದ್ವಿ. ದುಬೈ ಏರ್ಪೋರ್ಟ್ إلى حين توقف الطائرة تماما ಫಾಸ್ಟ್ ಆಯ್ತು ಹೋಗ್ಬೇಕು ಹೊರಗೆ. في ربط الأحزمة كما يرجى الانتباه عند فتح الخزان. Finally completed my trip. Alhamdulillah. Okay. ದುಬೈ ರೀಚ್ ಆದ್ವಿ ನಾವು. ಇಲ್ಲಿ ಫೈನಲಿ ನಾವೆಲ್ಲ ಹೊರಟ್ವಿ. ನಾವು ಇಳಿದು ನಾವು ದುಬೈ ಏರ್ಪೋರ್ಟಿಗೆ ರೀಚ್ ಆದ್ವಿ. ನಾವು ಹಿಡ್ಕೊಂಡು ಟ್ಯಾಕ್ಸಿ ಹಿಡ್ಕೊಂಡು ಹೋಗುತ್ತೆ. ಈಗ ಮನೆಗೆ ಹೋಗುತ್ತೆ. ಅಲ್ಲಿ ಸ್ವಲ್ಪ ಬ್ಲಾಗ್ ಉಂಟು ನೋಡಿ, ಬಿಟ್ಬೇಡಿ. ಟ್ಯಾಕ್ಸಿಗೆ ಎಲ್ಲ ಇಲ್ಲಿಂದ ನಮ್ಗೆ ವಾಪಸ್ ಬಸ್ ನೋಡಿ. ದುಬೈಲಿ ಬಸ್ ಉಂಟು, ಅಲ್ಲೆಲ್ಲ ನಾವು ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿ ಮಾತ್ರ ಬಸ್ ಉಂಟು. ದುಬೈಯಿಂದ ಒಳಗೆ ಬಂದ್ರೆ ಇಲ್ಲಿ ಎಮಿಗ್ರೇಷನ್ ಉಂಟು. ಎಮಿಗ್ರೇಷನ್ ಮಾಡಿ ಮತ್ತೆ ಇಲ್ಲಿ ನಮ್ಮದು ಸ್ಕ್ಯಾನ್ ಆಗ್ಲಿಕ್ಕೆ ಉಂಟು. ಫೇಸ್ ಸ್ಕ್ಯಾನ್ ಆಗಿ ಮತ್ತೆ ನಾವು ಎಕ್ಸಿಟ್ ಆಗ್ಬೇಕು. ಇಲ್ಲ ಎಕ್ಸಿಟ್ ಆಗಲ್ಲ. ಎಕ್ಸಿಟ್ ಆಗ್ಲಿಕ್ಕೆ ಇಲ್ಲಿ ಸ್ಕ್ಯಾನ್ ಮಾಡುದು. ಇಲ್ಲಿ ಎಲ್ಲ ಫೇಸ್ ಎಲ್ಲ ಸ್ಕ್ಯಾನ್ ಮಾಡುದು. ಇಲ್ಲಿ ದುಬೈಲಿ ಫುಲ್ ಸಿಸ್ಟಮ್ ಉಂಟು ಮಾತ್ರ. ಮತ್ತೆ ನಿಮ್ಗೆ ಇಲ್ಲಿ ಸಹ ಬ್ಯಾಗ್ ಚೆಕಿಂಗ್ ಮಾಡ್ತಾರೆ. ಬ್ಯಾಗ್ ಚೆಕಿಂಗ್ ಮಾಡಿ ಹೊರಗೆ ಬಿಟ್ಟಿದ್ದಾರೆ. ಇಲ್ಲಿಂದ ಹೊರಗೆ ಪಾಸ್ ಆಗ್ಬೇಕಾದ್ರೆ ವಿಸಾ ಬೇಕು. ವಿಸಾ ಅಲ್ಲಿ ಪಾಸ್ಪೋರ್ಟ್ ಸ್ಕ್ಯಾನ್ ಆಗಿ ನಿಮ್ಮ ಫೇಸ್ ಸ್ಕ್ಯಾನ್ ಆಗ್ತದೆ. ಮತ್ತೆ ಒಳಗೆ ಬರ್ತೀರಿ. ಆದ್ಮೇಲೆ ಇದು ಒಂದು ನೀವು ಇಂಡಿಯಾದಿಂದ ಬಂದ್ರೆ ಇಲ್ಲಿ ನಿಮ್ದು ಬ್ಯಾಗ್ ಬರ್ತದೆ. ಇಲ್ಲಿ ಈ ಪ್ಲೇಸ್ ಅಲ್ಲಿ ನಿಮ್ಮ ಬ್ಯಾಗ್ ಬರ್ತದೆ. ಲಗೇಜ್ ಬ್ಯಾಗ್ ಎಲ್ಲ ಬರ್ತದೆ. ಇಲ್ಲಿ ನೀವು ತಗೊಳ್ಬೇಕು ಒಂದು. ಸೊ ಆದ್ಮೇಲೆ ಸ್ಟ್ರೈಟ್ ಹೋಗ್ಬೇಕು ನಿಮ್ಗೆ. ಅಲ್ಲಿ ಇನ್ನು ನಮ್ಮ ವಿಸಾ ಪಾಸ್ಪೋರ್ಟ್ ವಿಸಾ ಸ್ಕ್ಯಾನ್ ಆಗಿ ಮತ್ತೆ ಫೇಸ್ ಸ್ಕ್ಯಾನ್ ಆಗ್ಲಿಕ್ಕೆ ಉಂಟು. ಫೇಸ್ ನಮ್ದು ಫೇಸ್ ಸ್ಕ್ಯಾನ್ ಆಗ್ತದೆ. ನೀವು ಎಂತ ಪ್ರಾಬ್ಲಮ್ ಆದ್ರೆ ಆ ಫೇಸ್ ಅಲ್ಲಿ ಗೊತ್ತಾಗ್ತದೆ. ಎಮರ್ಜೆನ್ಸಿ ಎಲ್ಲ ಡೀಟೇಲ್ಸ್ ಸಿಗ್ತದೆ. ಅದಕ್ಕೆ ಫೇಸ್ ಸ್ಕ್ಯಾನ್ ಮಾಡ್ತಾರೆ. ಓಕೆ, ನೋಡ್ಬೋದು. ಸ್ಕ್ಯಾನ್ ಆಗಿ ಇನ್ನು ನಾವು ಹೊರಗೆ ಬಂದ್ವಿ. ಇಲ್ಲಿ ನಮ್ದು ಎಕ್ಸಿಟ್ ಆಗುದು. ಎಕ್ಸಿಟ್ ನೋಡಿ, ಎಕ್ಸಿಟ್. ಇಲ್ಲಿ ನಮಗೆ ಟ್ಯಾಕ್ಸ್ ಸಿಗ್ತದೆ. ಇಲ್ಲಿ ಟ್ಯಾಕ್ಸಿಗೆ ಹತ್ತಿ ಹೋಗ್ಬೇಕು. ಟ್ಯಾಕ್ಸಿ ಹತ್ತಿ ಇನ್ನು ಸೀದಾ ರೂಮ್ ಹತ್ರ ಹೋಗ್ಬೇಕು. ಸೊ ಅಲ್ಲಿಂದ ನಾವು ಸೀದಾ ಬಂದ್ವಿ ಪಾರ್ಕಿಂಗ್ ಏರಿಯಾಕ್ಕೆ. ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಉಂಟಲ್ಲ ನಮ್ಗೆ ಊಬರ್ ಸಿಗ್ತದೆ. ಊಬರ್ ಅಂದ್ರೆ ಟ್ಯಾಕ್ಸಿ. ಟ್ಯಾಕ್ಸಿಗೆ ಹತ್ತಿ ನಾವು ಹೋಗುದು. ಟ್ಯಾಕ್ಸಿಯಾಗಿ ವೇಟ್ ಮಾಡ್ಬೇಕು ನಾವು. ನೋಡಿ ಟ್ಯಾಕ್ಸಿ ವೇಟ್ ಮಾಡ್ಬೇಕು. ಅದೇ ಆಗ್ಲಿಕ್ಕೆ ರಾಸಿ ಉಂಟು. ಟ್ಯಾಕ್ಸಿದು ರಾಸಿ. ನಾವು ಟ್ಯಾಕ್ಸಿ ನಡಿಬೇಕು. ಇಲ್ಲಿಂದ ಹೋಗ್ಬೇಕು. ಒಬ್ಬರಿಗೆ ನಾನು ತೋರಿಸಿದೆ. ಮತ್ತೆ ಒಬ್ಬರು ತೋರಿಸಿ ಆದ್ಮೇಲೆ ಅವ್ರು ನೋಡ್ಕೊಂಡು ಹೋಗ್ಬೇಕಲ್ಲ. ಅಲ್ಲದೆ ಅವ್ರಿಗೆ ಬೇಜಾರಾಗ್ತದಲ್ಲ. ಸೊ ಹಾಗೆ ಕಾಯ್ತಿದ್ದೆ ಅವನಿಗೆ. ಸೊ ಫೈನಲಿ ಒಂದು ಟ್ಯಾಕ್ಸಿ ಸಿಕ್ತು. ಈಗ ನಾವು ಸೀದಾ ಬುರ್ಜ್ಮನ್ ಹೋಗ್ತಿದ್ದೇವೆ. ನಮ್ದು ಬುರ್ಜ್ಮನ್ ಎಕ್ಸಿಟ್. ಅಲ್ಲಿ ನಾವು ಹೋಗ್ತಾ ಇದ್ದೇವೆ. ಇನ್ನು ಸಿಗುವ. ಇನ್ನು ಮನೆಗೆ ಹೋಗಿ ಸಿಗ್ತೇನೆ. ಚಾರ್ಜ್ ಇಲ್ಲ ಮೊಬೈಲಲ್ಲಿ. ಸೊ ಇನ್ನು ನೋಡಿ, ಫುಲ್ ವಿಡಿಯೋ ನೋಡಿದ್ರಲ್ಲ ಇನ್ನಂತ ನಾ ಹೇಳೋದು. ಸೊ ಯಾರಿಗೆ ನಿಮ್ಮ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ. ಓಕೆ, ಏನೋ ಇದ್ರೆ ಶೇರ್ ಮಾಡಿ. ನಾನು ರೂಮ್ಗೆ ರೀಚ್ ಆದ್ಮೇಲೆ ನಿಮ್ಗೊಂದು ಮೆಸೇಜ್ ಮಾಡ್ತೇನೆ. ವಿಡಿಯೋ ಆಗ್ತದೆ ಒಂದು. ಓಕೆ, ನಾನು ಹೋಗ್ತಿದ್ದೆ. ಫೈನಲಿ ನಮ್ಮ ಬುರ್ಜ್ಮನ್ ಮುಟ್ಟಿದ್ವಿ. ಇಲ್ಲೊಂದು ಎಕ್ಸಿಟ್ಗೆ ಮುಟ್ಟಿದ್ವಿ. ನಾವು ಹೋಗುದು. ನಾನು ರೂಮ್ ಹತ್ರ ಹೋಗ್ತಾ ಇದ್ದೇನೆ. ಓಕೆ, ಸಿಗೋ ನೆಕ್ಸ್ಟ್ ವ್ಲಾಗ್ ಅಲ್ಲಿ.
ಬಾಯ್ ಬಾಯ್. ಇನ್ನೇನಾದ್ರೂ ನಿಮ್ಗೆ ದುಬೈದ ಅಪ್ಡೇಟ್ ಬೇಕಿದ್ರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ಅದರಲ್ಲಿ ತಿಳಿಸ್ತೇನೆ. ಓಕೆ, ಇಷ್ಟದಲ್ಲಿ ಕಮೆಂಟ್ ಮಾಡಿ, ಇಷ್ಟದಲ್ಲಿ ಮಾಡಿದ್ರೆ ಓಕೆ, ನಾನು ಚೆಕ್ ಮಾಡಿರ್ತೇನೆ. ಜಾಸ್ತಿ ಇದರಲ್ಲಿ ಅಲ್ಲ ಬೇಕಾಗ್ತದೆ. ಸೊ ಓಕೆ, ಬಾಯ್.